ಮಧ್ಯೇನ ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರಭವತಿ ಭಾರತ. ಎದಕ್ಕಂದ ಏನೋಪ್ಪ ಅಂದಾನ ಒಟ್ಟ ಎಲ್ಲಿ ಧರ್ಮ ಹಾನಿ ಆಗ್ತದ ಹಾ ಅಲ್ಲಿ ನನ್ನ ಅವತಾರದ. ಏನೋ ಎಲ್ಲಿ ಧರ್ಮ ಹಾನಿ ಆಗ್ತದ, ಎಲ್ಲಿ ಅಧರ್ಮ ತಾಂಡವಾಡ್ತದ ಅಲ್ಲಿ ನಾ ಇದ್ದ. ಹಾ ಹಾ ಭಕ್ತರಿಗಾಗಿ ಈ ಕಲಿಯುಗಾಲಿ ದ್ವಾಪಾರ ಕರ್ತಾ ತರ್ತಾ ಹಿಡ್ಕೊಂಡು ನಾ ಬಂದಿದ್ದೆ. ಹಾ ಹಾ ಅಧರ್ಮ ತುಳಿ ಸಲುವಾಗಿ ತುಳಿ ಸಂಬಂಧ. ಹಾ ಇಲ್ಲಿ ಏನಾಯ್ತು? ಯಾನಿದ್ದ ಹಾ ಕೈಲಾಸದಲ್ಲಿ ಗುರುವಿನಲ್ಲಿ ದುಡಿದು ಕಾಮಧೇನು ಕಲ್ಪವೃಕ್ಷ ತೋಡು ಬಂದ. ಬರ್ಲಿಲ್ಲ. ಇಲ್ಲಿ 4 ಮಂದಿ ಮಕ್ಕಳು. ಯಾರ್ಯಾರು? ಹೌದು ಸಿದ್ಧ, ದೇವೇಂದ್ರ ಬೇನ್ ಸಿದ್ಧ, ಆಚಾರ್ಯ ಗೌಡ, ಸ್ವಾಮಣ ಮುಖ್ಯ. ಕಡೆ ಹುಟ್ಟುಕೊಂಡು ಮುತ್ತೇರಿ ಗೌಡ್ರ. ಇವರು ಹೊನ್ನದೇವರಿಯಲ್ಲಿ ವಾಸ ಮಾಡಿಕೊಂಡಿದ್ದರು. ಹೌದು ಹೌದು. ಇದೇ ನನ್ನ ಚಡಚಾಣ ತಾಲೂಕು ದೇವರ ನಿಂಬರಿಗೆ ಇಚ್ಚಿ ಕಡೆ ಜಿರಂಕರಿಗೆ ಇಚ್ಚಿಕ. ಹೌದು ದಿನ ಹಾಯ್ತಿರ್ಬೇಕಾದ್ರೆ ಇಚ್ಚಿ ಕಡೆ ಆಗ್ತಾವ. ಅಲ್ಲಿ ಅದು ಇದ್ದುದು ಗೊತ್ತದ ಅಲ್ಲಿ ಗೌಡ ಮತ್ತು ಗೌಡ್ತಿ. ಹಾ ಹಾ ಊರಿನಲ್ಲಿ ಗೌಡ ಗೌಡ್ತಿ ಖರೆ ಲಗ್ನ ಆಗಿ 12 ವರ್ಷ ಆಗ್ಯದ. ಗಂಡಸ ಮಗ ಇಲ್ಲ. 12 ವರ್ಷ ಆದ್ರ ಬಿ ಮಗ ಇಲ್ಲ. ಹೆಂಗ್ ಮಾಡಿದ್ರು ಗೌಡ್ರ? ಖರೆ ನೀವು ಚಿಂತೆ ಮಾಡ್ತೀರಿ ಅನ್ಕಿ ಊರಾಗ. ಹೆಂಗ ಆ ಗೌಡ ಗೌಡ್ತಿ ಚಿಂತೆ ಬ್ಯಾರೆ. ಹೆಂಗ ಅಲ್ಲಿ ಚಿತ್ರ ಆಗ್ಯದ. ವಿಚಿತ್ರ ಅಂದ್ರೆ ಹೆಂಗ? ಗೌಡ ಗೌಡ್ತಿ ಹೊಟ್ಟಿದೆ ಒಬ್ಬಾಕಿ ಮಗಳು. ಹಾ ಖರೆ ಮಗಳಿಗೆ ಚಿಂತೆ ಆಯ್ತಂತ ನಮ್ಮ ಅವ್ವ ನಮ್ಮ ಅಪ್ಪಗ ಗಂಡಸ ಮಗ ಇಲ್ಲ ಅಂತ ಹೇಳಿ. ಅಂದ್ರೇನು ಮೊದಲೊಂದು ಮಗಳು ಹುಟ್ಟಿದ ಖರೆ ಗಂಡಸ್ ಮಕ್ಕಳಿಲ್ಲ, ಮಕ್ಕಳಿಲ್ಲ. ನಾತನು ಹೊಟ್ಟೆ ಮಕ್ಕಳಿಲ್ಲ. ನನ್ನ ಅಪ್ಪಗ ನಮ್ಮ ಅವ್ಗ ನಮಗ ಎಂದ ಗಂಡಸ ಮಗ ನನಗೊಂದು ತಮ್ಮ ಹುಟ್ಟದ ಅಂತ ಹೇಳಿ ಚಿಂತೆ ಮಾಡ್ತಾಳೆ. ಯಾರು ಬಿಳಿ ಅನಿಸಿದ್ದು ತನ್ನ ತಾಯಿ ತಂದಿ ಉಡಿಯೊಳಗೆ ಗಂಡಸ್ ಮಗ ಹುಟ್ಟಬೇಕಂತೇಳಿ ಚಿಂತೆ ಮಾಡ್ತಾಳೆ. ನೀರು ಕೊಡ ತುಂಬಿಕೊಂಡು ಹಳದಾಗ ಸುಗ್ರೀವ ತೇಜ ಮೇಲೆ ಕೂತು ಹೋಮದ ಕಂಬಳಿ ಹಾಕೊಂಡು ಬಿಳಿ ಅನಿಸಿದ್ದು ದೇವ್ರ ನಿಂಬರಿಗೆ ಹೋಗ್ತಾನೆ. ದೇವರ ನಿಂಬರಿಗೆ ಹೋಗಿ ಆ ಮಗಳು ಉಡ್ಯಾದಾಗ ಫಲ ನೀಡ್ತಾನೆ. ನಿಮ್ಮವ್ವ ನಿಮ್ಮಪ್ಪ ಒಯ್ದು ಕೊಡು. ಮಗಳು ಉಡ್ಯಾದಾಗ ಮಗಳು ಉಡ್ಯಾದಾಗ ನೀಡಿ ಹೇಳ್ತಾನೆ ಮಗಳಿಗೆ. ಹೌದು ಹೌದು ಹೌದು. ನಿಮ್ಮವ್ವ ನಿಮ್ಮಪ್ಪ ಕೊಡು, ನಿನಗ ತಮ್ಮ ಹುಟ್ಟಿ ಬರ್ತಾನೆ. ಹೌದು ಹೌದು. ಎಂತ ಭಕ್ತಿ ಇರ್ಬೇಕು ನೋಡ್ರಿ. ಊರು ಮುಂದೆ ನೀರು ಬಂದು ಹರಿತೈತಿ, ಗೌಡರ ಮಗಳು ನೀರು ತುಂಬಿ ಮಾಡಲು ಹೊರತೆ, ತಂಗಿ ಬಿಯದ ಚಿತ್ರಪಾಲಿಗೆ ಹೊಂದಲ ಮನಸ್ಸಿಗಾದ ಶಾಂತಿ, ಅಗಲ
ನಾವೆಲ್ಲರೂ ಥೋಡೆ ಮಂದಿ ಇದ್ದರೂ ಕೂಡ ಹಚ್ಚಿ ಕೂತಾರ ಮಾತ್ರ ಒಂದು ಶ್ರವಣ ತಿಂಗಳಲ್ಲಿ ನಮ್ಮ ಮಲಕಾರ್ಷದ ಮುತ್ತನ ಜಾತ್ರಾ ಒಂದು ನಿಮಿತ್ತವಾಗಿ ಥೋಡೆ ಮಂದಿ ಇದ್ದರೂ ಕೂಡ ಎಷ್ಟೆಷ್ಟು ಮಂದಿ ಎಲ್ಲಿ ಅಳಿಗಾಡೆ ಒಂದು ಅದಕ್ಕೆ ತುಕಾರಾಮ್ ಮಹಾರಾಜ್ ಹೇಳ್ತಾರ ಅವ್ರು ಏನಂತ ಮೋಟಿ ವಸ್ತಿ ದಂಗಾ ಮಸ್ತಿ ಏನು ಮೋಟಿ ವಸ್ತಿ ದಂಗಾ ಮಸ್ತಿ ಛೋಟಿ ವಸ್ತಿ ಬಂದೋಬಸ್ತಿ ಅನ್ನೋ ಈ ಮಸ್ತಿ ಬಸ್ತಿ ವಸ್ತಿ ಗೊತ್ತಾಗಲಿಲ್ಲ ನಮ್ಗೆ ಹಿಂಗಂದ್ರ ಅಂದ್ರೆ ಎಷ್ಟು ಹಾಡ್ದಿರ್ತದ ಅಷ್ಟು ದಂಗಾಳಿ ಇರ್ತದ ಎಷ್ಟು ಸಾಣದಿರ್ತದ ಅದು ಮಜಬೂತ್ ಇರ್ತದ ಅನ್ನವ ಹೌದು ಹೌದು ಹಂಗ ಒಬ್ಬನೇ ಲಕ್ಷ್ಯ ಕೊಟ್ಟು ಕೇಳಿದ್ರಿ ಅಂದ್ರೆ ಲಕ್ಷ ಜನ ಕೇಳ್ದಂಗ ಆಗ್ತದ ಏನು ಒಬ್ಬನೇ ಲಕ್ಷ್ಯ ಕೊಟ್ಟು ಕೇಳಿದ್ರಿ ಅಂದ್ರ ಈ ಭಗವಂತನ ಮ್ಯಾಗ ಲಕ್ಷ್ಯ ಕೊಟ್ಟು ಕೇಳಿದ್ರಿ ಅಂದ್ರೆ ಒಂದು ಲಕ್ಷ ಕೇಳ್ದಂಗ ಮಹಾರಾಜ್ರ ಇಡೀ ಊರೆಲ್ಲ ಕೂಡ ಪಟ್ಟಿ ಮಾಡಿ 15,000 ಸಾವಿರ ಕೊಡ್ಲಕ್ಕೆ ರಗಡಾಗ್ಯದ ಲಕ್ಷ ಎಲ್ಲಿ ಕೊಡ್ಬೇಕು ಒಬ್ಬನೇ ಲಕ್ಷ್ಯ ರೊಕ್ಕಲ್ಲ ಹಾ ಪರಮಾತ್ಮನ ಮ್ಯಾಗ ಲಕ್ಷ್ಯ ಇಡ್ರಿ ನಾ ಎಲ್ಲಿ ಲಕ್ಷ ಕೊಟ್ಟು ಕೇಳಿ ನೀ ಹೇಳುದು ಹೆಂಗ ಆಗ್ತದ ನೀ ಮಾತಾಡುದು ಯಾಕ ಮಾಸ್ತರ ಸಾಲಿ ಕಲಿಸ್ತೀವಿ ಹುಡುಗರಿಗೆ ಮತ್ತ ಅದಕ್ಕೆ ಮಾಸ್ತರ ಅಂದಾರ ಅವ್ರಿಗೆ ಅದೇ ಅವನಿಗೆ ಮುಂದೆ ಹೇಳ್ತೇವೆ ಹೇಳ್ರಿಲ್ಲ ಆ ಹುಡುಗ ಮಣ್ಣಾಗ ಒಂದ್ 4ನೇ ಹುಡುಗ ಅಂಗಿ ಕಳೆದು ನಿಟ್ಟು ಭತ್ತಿರ ಮಣ್ಣಾಗ ಆಡ್ಕೋತು ರಸ್ತಾದ ಕೂತಾನ ಸಾಣದಿರ್ಬೇಕು ಯಾಡ್ತಿರ್ಬೇಕು ಬಿಡಿಲ್ಲ ಅವ ರವಿವಾರ ದಿವಸ ಸೂಟಿ ಹಾ ಅದೇ ರಸ್ತಾ ಕುಡಿ ಮಾಸ್ತಾರ್ ಬರ್ತಾರ ಹಾ ಹಾ ಅವನ ಕೈಯಾಗ ಕಲಿ ಹುಡುಗ ಭತ್ಲೆ ಮಣ್ಣಾಗ ಆಡ್ಲಕತ್ತಾವ ಸಾಣದ ಒಂದೇತಿಗೆ ಇರ್ಬೇಕ್ರಿ ಮಾಸ್ತಾರ್ ಒಂದು ಚಟ್ನಿ ಒಂದು ಚೆಂಡಿಗೆ ಇಟ್ಟಾನ ಏಟ ಆ ಹುಡುಗ ಹುಡುಗ ಕೈನಿ ಮಾಸ್ತರ ಭತ್ಲೆ ನಿಸಂಗ ಮಣ್ಣಾಗ ಆಡ್ತಿ ನಡೆಯತ್ತೆ ಚಟ್ನಿ ಒಂದು ಕೊಟ್ಟಾನ ಹಾ ಹಾ ಆ ಪಾರ ಅಳ್ಕೋತ ದಂಗಾಲ್ ಮಾಡ್ಕೋತ ಮನಿಗೆ ಓಡಿ ಹೋಗ್ಯಾನ ಹಾ ಮತ್ತ ಹೊಡೆಯೋಣ ಓಡಿ ಹೋಗಟ್ಟಿಗೆ ಏನಾಗ್ಯದ ಹಾ ಆ ಬಚ್ಚಲಾಗ ಅವ್ರ ಅಪ್ಪ ಹೆಳಕ್ ಮಾಡತ್ತಾನ ಆ ಹುಡುಗನ ಅಪ್ಪ ಅಪ್ಪ ಹಾ ಅವ ಇನ್ನ ಚಡ್ಡಿ ಹಾಕಿಲ್ಲ ಚಡ್ಡಿ ಕಳೆದು ಲುಂಗಿ ಸುತ್ತಾನ ನಮ್ಮ ಮಗನಿಗೆ ಯಾರು ಹೊಡೆದ್ರ ಅಂತ ಹೇಳಿ ಸುಮ್ಮ ಹಿಂಗ ಲುಂಗಿ ಲಪ್ಪಾಟ್ ಹೊಡು ಅರ್ಗ ಓಡಿ ಬಂದ ಹಾ ಒಬ್ಬನೇ ಮಗ ಅಪ್ಪೊಬ್ರ ಮಗ ಈ ಮಗ ಈ ಕಾಡಿಗೆ ಓಡಿ ಹೊಂಟದ ಅವ ಆ ಕಾಡಿಗೆ ಓಡಿ ಬರಲತ್ತ ನನ್ನ ಮಗನಿಗೆ ಯಾರು ಹೊಡೆದ್ರ ಅಂತ ಹೇಳಿ ಯಾರು ಹೊಡೆದ್ರ ಅಂತ ಹೇಳಿ ಓಡಿ ಬರುವಾಗ ಲುಂಗಿ ಕಳೆದ ಬಿದ್ದ ದೊಡ್ಡ ಗಾದಲ ಚಡ್ಡಿನೂ ಹಾಕಿದವ ಹಾ ಆ ಓಡು ಹೇಳಾಗ ಲುಂಗಿ ಕಳೆದ ಕಳೆದ ಇವನು ಬಟ್ಲೇನೆ ಕೊಡ್ಲಾನೆ ಇವ ಮಾಸ್ತಾರ ಅಂದತ್ತ ಊರಿಂದ ನೋಡಿರ್ಬೇಕು ಇವ ಮಾಸ್ತಾರ್ ಊರಿನ ನೋಡ್ದ ಮಗ ಭಕ್ತಿ ಆದಂದ್ರ ಅಪ್ಪನು ಭಕ್ತಿ ಆದ ಮನಿ ಮಂದಿನ ಭಕ್ತಿ ಆದ ಹೇಳಿ ಇವ ಓಡ್ಲಕತ್ತ ಹೇಳಿ ನನಗೆ ಭತ್ಲೆ ಮಾಡ್ಯಾರ ನನಗೆ ಯಾವ್ದು ನನಗ್ ಭಕ್ತಿ ಮಾಡ್ಯಾವ ಅಂತ ಹೇಳಿ ಹೌದು 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 ಯಾಕೆ ಹಿಂಗೆ ಆಗ್ತದ ಹಿಂಗೆ ನೀ ಹೇಳ್ದಂಗೆ ಐತಿ ಅಂದ್ರ ಪತಿಪೂರ್ಣ ಯಾವಾದೇ ವಿಷಯ ಮಾತಾಡ್ಬೇಕಾದ್ರೆ ಜ್ಞಾನ ಬೇಕು ಅದರಲ್ಲಿ ಒಂದು ಜ್ಞಾನ ಬೇಕು ಆ ಶಬ್ದದಲ್ಲಿ ರಸ ಇರ್ಬೇಕು ಮಹಾರಾಜ್ರ ಇದು ಹೆಂಗ ಆಗ್ತದೆ ನೀವು ಮಾತಾಡೋದು ಏನಾಗಿ ಅದಕ್ರಿ ಹೊಟ್ಟಿನ ಜ್ವಾಳದ ಹೊಟ್ಟಿನ ಕುಟ್ಟಿಯಾಗ ನಾಯಿ ಕೂತಂಗ ಆಗ್ತದ ಜ್ವಾಳದ ಹೊಟ್ಟಿನ ಕುಟ್ರಿಯಾಗ ನಾಯಿ ತಾನು ತಿನ್ನುವುದಲ್ಲ ಮತ್ತವ್ರಿಗೆ ತಿನ್ನುಬಿಡುದಿಲ್ಲ ಹೊಟ್ಟ ಯಾಕ್ರಿ ಯಾರೇ ಬಂದ್ರ ಅಂದ್ರೆ ಕುರ್ ಹಾಡ್ತಿತ್ತದ ಇಲ್ಲ ಇಲ್ಲ ನಾನು ತಿನ್ನು ಇನ್ನೊಬ್ರಿಗೆ ಹೋಗ್ಬಿಡಲ್ಲ ಹೌದು ಯಾನ್ ಮಾಡುದು ಹಂಗೆ ಮಾಡುದು ಮತ್ತೆ ಮಾಡುದು ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಏನಂತ ತನ್ನ ನೋಡಲೆಂದು ಕನ್ನಡಿಯು ಕರೆಯುವುದೇ ಏನು ತನ್ನ ನೋಡಲೆಂದು ಕನ್ನಡಿಯು ಕರೆಯುವುದೇ ಜ್ಞಾನ ಉದಿಸಿದ ಮನುಷ್ಯ ಕನ್ನಡಿಯ ತರನು ಸರ್ವಜ್ಞ ಅಂದ್ರ ಅಂದ್ರ ನಿಮ್ಮ ಮುಖ ನೋಡ್ಬೇಕಾದ್ರೆ ಕನ್ನಡಿನೇ ನಿಮ್ಮ ಬೆನ್ ಹತ್ತದೋ ಏನ ಕನ್ನಡಿ ಇದ್ದಲ್ಲೇ ನೀವು ಹೋಗ್ತೀರಿ ಮಹಾರಾಜ್ರ ನಮ್ಮ ಮಸಡಿ ನೋಡ್ಬೇಕಾದ್ರೆ ನಾವೇ ಕನ್ನಡಿ ಇದ್ದಲ್ಲಿ ಹೋಗ್ಬೇಕು ನೀವೇ ಕನ್ನಡಿ ಇದ್ದಲ್ಲಿ ಹಾ ಹೋಗ್ಬೇಕು ಅಂದಕ್ರ ನಮ್ಮ ಮಸಡಿ ಹ್ಯಾಂಗ ಅನ್ನೋದು ಕಾಣಿಸ್ತದ ನೀವು ಕನ್ನಡಿ ಇದ್ದಲ್ಲಿ ಹೋಗ್ಬೇಕು ಹೌದು ಅದರಂತೆ ಜ್ಞಾನಿಗಳೇನ್ ಹೇಳ್ಯಾರ ಹಾ ನೀ ಗುರುವಿನ ಹುಡುಕಾಡಿ ಗುರು ಇದ್ದಲ್ಲಿ ನೀವು ಹೋಗ್ಬೇಕು ಹಾ 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 ಏಕಾಂತದಲ್ಲಿ ಒಬ್ಬನೇ ಕುತ್ತಿ ಅಂದ್ರೆ ನಿನಗೆ ಮೋಕ್ಷ ಇಲ್ಲ ಗುರು ಇದ್ದಲ್ಲಿ ಹೋಗ್ಬೇಕು ನೀ ಹೋಗ್ಬೇಕಲ್ಲಿಗೆ ಹಾ 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 ಆ ಏಕಾಂತ ಮಾಡ್ಬೇಕು ಯಾಕಂತ ನಮ್ಮ ಹತ್ತು ನಾವು ಹಿಂದೆ ಹೋದೇವ್ ನೋಡ್ರಿ ಹೋಗಿ ಹಿಂದಿನ ಮುಂದೆ ಹೋಗುದಿನ ಹೊತ್ತು ಮುಗಿದ ಇಲ್ಲ ಹೊತ್ತು ಮುಳುವಲ್ಲಕ್ರಿ ಮಹಾರಾಜ್ರ ನಮ್ ಸತ್ಯಪ್ಪ ಮಾಸ್ತರ್ ಅವರು ಒಂದು ಓಂಕಾರದ ಬಗ್ಗೆ ಅಕಾರ ಉಕಾರ ಮಕಾರ ಕೂಡದ ಬಳಕ ಓಂಕಾರ ಆಗ್ಯದ ಅವ್ರಂದ್ರು ಅವ್ರು ಬೇರೆ ರೂಟ್ ಹೇಳಿದ್ರು ಅವ್ರದ್ದು ಹಾದಿನೇ ಅದ ನಿರಾಕಾರ ಸುನ್ನಿ ಮಹಾರಾಜ್ರ ಶೂನ್ಯ ನಿರಾಕಾರ ಇರ್ಲಿ ನಾವು ಓಂ ಅನ್ನೋದಕ್ಕೆ ಕೇಳಿದ ನಾವು ಓಂಕಾರಕ್ಕೆ ಕೇಳಿದಿಲ್ಲ ಇದು ಹೆಂಗಾಯ್ತ್ರಿ ಓಂಕಾರ ಒಂದು ಬೇರೆ ಓಂ ಒಂದು ಬೇರೆ ಯಾಟವ ಏನಪ್ಪ ಅವ್ರ ಕಡೆ ಹೆಂಗಿದ್ರ ಅಕ್ಕ ಕಾರ ಹಚ್ಚದಕ್ರ ಅಕಾರ ಆಗ್ತದ ಆ ಉ ಮ
ಮೂರಕ್ಕ ಕಾರ್ ಹತ್ತಕ್ರ ಓಂಕಾರ ಆಗ್ಯದ. ಓಮನು ಶಬ್ದರಿ ಹೆಂಗ್ ಹುಟ್ಟ್ಯದ? ಆ ಊ ಮಾ ಇವು ಮೂರು ಕೂಡೆ ಓಂ ಹುಟ್ಟ್ಯದ್ರಿ. ಇದ್ರ ಬಿಟ್ಟು ಇಲ್ಲ, ಶಾಸ್ತ್ರ ಹೇಳ್ತದ ಹಿಂಗ. ಅದಕ್ಕೆ ಕಾರ್ ಹಚ್ಚಣ ಇದೊಂದು ಬ್ಯಾರಿ ಅನ್ನತ್ತಂದಾರ ಅವರು. ಹುಡುಗ ಬಂದತ್ತ ಸಾಲಿಗದು ಹೋತ್ ಬರಿ ಹತ್ತುವ ಬಂದತ್ತ ಸಾಲಿ ನಮ್ಮ ಮನೆ ಮುಂದೆ ಆಗ್ಲಿ ಅಂತ ಹುಡುಗ ಹೋಗುದೇ ಅನ್ಕರ್ತದ. ಸಾಲಿಗದು ಹೋತ್ ಬರಿ ನನ್ನ ಸಾಲಿ ನಮ್ಮ ಮನೆ ಮುಂದೆ ಹೋಗುದು ಗೆಲ್ಸಿಲ್ಲ. ಹೌದು 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 ಹಂಗಾಯ್ತು. ಪಾಸ್ ಹಾಕಿ ನೀವೇ ಹೇಳ್ರಿ, ಸಾಲಿ ಮನೆ ಮುಂದಾದ ಶಾಲೆ ಕಲೀಲಿಲ್ಲ ಅಂದ್ರೆ ಹೆಂಗ್ ಪಾಸ್ ಆಗ್ಲಕ್ ಬರ್ತದ್ರಿ? ಇಲ್ಲ, ಈಶಾಯನ್ನು ತಿಳ್ಕೋಬೇಕು ಮೊದಲ. ಓಂ ಅಂದ್ರೆ ಯಾನು? ಓಂಕಾರ ಶೂನ್ಯ ಶೂನ್ಯ ಶೂನ್ಯ. ನಿಮಗ್ ಸುಮ್ಮ ಉದಾಹರಣೆ ಹೇಳ್ತೀವಿ, ಸುಮ್ಮ ಇರ್ತಾವ. ಸುಮ್ಮಕ್ ಖರೇನೆ ಹೇಳ್ತ ಬರಿಲ್ಲ. ಸುಮ್ಮ ಅಂದ್ರ ಖರೆ ತೋಗ. ಶೂನ್ಯ ಅನ್ನೋದು ಒಂದು ಗುಂಡ್ ಇರ್ತದ. ಶೂನ್ಯ ಅಂದ್ರ ನಿಮ್ ಕಡೆ ಇರ್ತದ. ಆತ್ ಗುಂಡ ಆತ್ ಪೂಜಿ. ನಮ್ ಕಡೆ ಶೂನ್ಯ ಅಂದ್ರ ಇಲ್ಲ. ಇಲ್ಲ ಅಂದದಕ್ಕೆ ಶೂನ್ಯ ಹಂಗತಿ. ನಮ್ ಕಡೆ ಇಲ್ಲ ಒಟ್ಟ. ಯಾಕ್ರಿ? ಶೂನ್ಯ ಅಂತ ಅವ್ರು ಅಂದಾರ ಮಾಸ್ತರ. ಹೌದು. ಶೂನ್ಯ ಅದಕ್ಕತ್ತಾರ ಒಂದು ಪೂಜೆಗೆ ಶೂನ್ಯ ಗುಂಡು ಖಾಲಿ. ಶೂನ್ಯ ಅಂದ ಬಳಕ ಅದ್ರಾಗ ಒಂದು ಆದ, ಅದೇ ಓಮ ಆದತ್ ನೋಡ. ಯಾಕ್ರಿ? ಶೂನ್ಯರೇ ಅತಿ, ಅದ್ರಾಗ ಒಂದು ಓಮ ಆದ. ಆದ ಅಂದ್ರ ಶೂನ್ಯ ಮತ್ತು ಓಂ ಕೂಡಿ ಆಟ ಯಾಕಾದು? ಹಂಗ ಮಾಡ್ಬೇಡ. ಹಿಂದ ಶೂನ್ಯ ಇಡು, ಹಿಂದ ಮುಂದ ಒಂದಿಡು. ಒಂದೇ ಆಯ್ತು. ಇದು ಇಲ್ಲದ್ದು, ಮುಂದೊಂದು ಇದ್ದದ್ದು. ಇದು ಇಲ್ಲದ್ದು ಮತ್ತು ಇದ್ದದ್ದು ಒಂದಾಯ್ತು. ಒಂದಾಯ್ತು. ಹೌದು. ಇನ್ನು ಒಂದು ಇಚ್ಚಿ ಕಡೆ ಇಡು, ಶೂನ್ಯ ಇಚ್ಚಿ ಕಡೆ. ಮುಂದ ಪೂಜಿ ಇಡು. ಏಕ್ಷೆ ಏಕಾಯ್ತು. ಇದು ಇದ್ದದ್ದು ಇಲ್ಲದ್ದು ಕೂಡ ಈ ಚಿತ್ರ. ಹಾ, ಹಿಂಗ ಅಂಟ್ಕೊಳ್ಳಾರ್ದೆ ಅದು ಆಗಿಲ್ಲ. ಎಲ್ಲ ಎಲ್ಲ ಯಾವಾಗೂ ಆಗಿಲ್ಲ. ಆಗಲ್ಲ. ಇದು ಜ್ಞಾನ ನಾವು ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಗುರುನಾಥನ ಹಂತಲ್ಲಿ ಹೋಗ್ಬೇಕು. ಹೌದು. ಏನು ಈಶೈ ಬಹಳ ಚಂದ ಚಂದ ಅದ. ಅದರದ್ದು ಬಿಡಿಸಿ ನಾವು ಹಿಂಜುದು. ಯಾವಾಗ ಹಿಂಜ್ತೀರಿ ನಾವು? ಹತ್ಯೆ ಮನೋಲಕ್ ಬಂದದಲ್ಲ. ಮಹಾತ್ಮರು ನಿಮಗಾಗಿ ಒಂದೊಂದು ದೃಷ್ಟಾಂತ ಮಾಡ್ಯಾರ. ಹೌದು. ಒಮ್ಮ ಸಿಕಂದರ ಲೋಭಿ ಅಂತ ಹೇಳಿದ್ದ. ಸಿಕಂದರ್ ಲೋಧಿ ರಾಜ. ನಿಮ್ ಪೈಕಿನೇ. ಅವಾಗ ಸಿಕಂದರ ಲೋಭಿ ರಾಜ ಅವನ ಮಕ್ಕಳಿಗೆ ಕಬೀರ್ ಕುಂದಿರ್ತಿದ್ದ. ಅಲ್ಲೊಂದು ಸುವಾಸನ ಹಾಕಿ ಎರಡು ಕುರ್ಚಿ ಅವನ್ ಎರಡು ಸರಿಯಾಗಿ ಹಾಕಿರು. ಹೌದು. ಕುರ್ಚಿ ಮೇಲೆ ಕುಂದಿರ್ತಿದ್ದ. ಯಾಕಂದ್ರ ಪ್ರತಿಯೊಬ್ಬರ ರಾಜರು ಅಕ್ಬರ್ ಬಾದ್ಶಾಹನ ಆಸ್ಥಾನದೊಳಗ ಬೀರ್ಬಲ್ಗೊಂದು ಕುರ್ಚಿ ಹೌದಿಲ್ಲ? ಹಂಗ ಸಿಕಂದರ್ ಲೋಧಿ ಆಸ್ಥಾನದೊಳಗ ಈ ಕಬೀರ್ ದಾಸಿಗೆ ಕುರ್ಚಿ. ಯಾಕಂದ್ರೆ ಪಂಡಿತ್ ಶಾಣೆ ಇದ್ದ ಸಿಕಂದರ್ ಲೋಧಿ ರಾಜ ಪಂಡಿತ್ ಅವನ ಮಕ್ಕಳಿಗೆ ಕಬೀರ್ ಕುರ್ಚಿ. ಹೌದು. ಅವಾಗ ಏನಾಯ್ತ್ರಿ ಅಂತ ಕೇಳಿದ್ರೆ ಒಂದು ದಿವಸ ಶಾಂತ. ಅವಾಗ ಏನಾಯ್ತ್ರಿ ಅಂತ ಕೇಳಿದ್ರೆ ಈ ಕಡೆ ಶೇಖರ್ ಲಕ್ಷಿ ಕುಡಿ. ಹೌದು. ಕಬೀರ ದಾಸ ಕಮಲದಾಸ ಇಬ್ಬರು ಕೂಡಿ ನದಿ ದಾಟ್ಲಕ್ ಹೊಂಟಿರು. ಹೌದು. ಯಾರ್ಯಾರು? ಅಪ್ಪ ಕಬೀರ್ ದಾಸ, ಮಗ ಕಮಲದಾಸ. ಹಲೋ ಹಲೋ ಹಲೋ, ನೀವು ಮೈಕಿನ ಬಳಿ ಯಾಕೆ ಹೋಗಿರಿ ಕಡೆ? ಹಾ ರೀ, ಅವರು ಹಾಕಿ ಚಾಲು ಮಾಡ್ರಿಲ್ಲ ತರ ಹಾಲು ಇರ್ಲಿ ಹೇಳ್ತಾನೆ. ಹಂಗೆ ಹೇಳೋದಿಲ್ಲ ಮತ್ತ ಅವ್ರಿಗೆ ಇಲ್ಲ. ಪಟ್ನೆ ಮುಗಿಸಿ ಆರತಿ ಮಾಡ್ರಿ ತಂದಂಗ ಅದಾವ್ರು. ಪ್ರವಚನ ಚಾಲು ಆಗೋದಾದ್ರೆ ಇಲ್ಲ ಅಂತ ಅಲ್ಲ, ಅವ್ರು ಖರೀದಿ ಹೇಳಂತಾರ ಹಿರಿಯರು. ಹಾ ನೋಡ್ರಿ ಇಲ್ಲಿ ಹಿರಿಯರು. ಇರ್ಲಿ, ನಮ್ ಕಡೆ ಮಂದಿ ಇರ್ತದೆ, ನಾವು ಸುಮ್ ಹೇಳ್ತೇವತ್ತೀರಿ. ನೀವ್ ಮಾರಿ ಮೇಲೆ ವಿಚಾರ ಮಾಡ್ತೀವಿ. ಅಷ್ಟು ಶಾಣೆನೇ ಇದ್ನ. ನಿಮ್ಗೆ ಆ ಕೋರ್ಸೇ ತೆಗ್ದೀನಿ 50 ವರ್ಷ ಆಗಿತ್ತು. ನಾ ಕೋರ್ಸ್ ಮಾಡಿದ್ ನೋಡು. ಯಾವ ಮಾರಿ ಮಿಂಚುತ್ತಾವ ಮಿಂಚದ್ರ ಮೇಲೆ ಕಂಡು ಹಿಡ್ತೀನಿ. ನೀವು ಅದ್ರ ಮೇಲೆ ತಿಳ್ಕೊಂಡು ಗಪ್ಕೊಂಡ್ರ ನಾವ್ ಆ ಕಡೆ ಹೇಳತ್ತಾರನ್ನ ಇಲ್ಲಿ ಅವ್ರು ಹಿರಿಯರ ಅವ್ರು ಹೇಳು ಮಾತಿಗೆ ಹೂ ಅನ್ಬೇಕು. ಹೂನೇ ಅಂದಿದ್ದೇವು, ನಾವೇನು ವಾದ ಅಂದಿದ್ದೇವು. ಕಬೀರ ದಾಸ ಮತ್ತು ಅವನ ಮಗ ಕಮಲ ದಾಸ ನದಿ ದಾಟ್ಲಕ್ ಹೊಂಟಿರು. ಹೆಂಗ್ ದಾಟ್ತಿದ್ರು ನದಿ? ಆ ತುಂಬಿದ ನದಿನಾಗ ಹೈದು ಹೋಗ್ತಿರೋರು. ನಡ್ಕತ್ತೆ ಏನಲ್ಲಿ ಅದು ನಾವಿಲ್ಲ, ಏನು ಸಂಗಡಿಲ್ಲ. ಆ ತುಂಬಿದ ನದಿ ಎರಡು ಧಡಿ ಹತ್ತಿ ಹೊಂಟಿತ್ತು.
ಅದ್ರ ಮ್ಯಾಗ ಕಮಲದಾಸ ಓಡ್ತಿದ್ದ ಕಬೀರನ ಮಗ ಗಟ್ಟಿ ಅಡಿಯಾಗ ಓಡ್ದಂಗ ಓಡ್ತಿದ್ದ ನೀರಿನ ಮೇಲೆ ಓಡ್ದ ಅದಂತ ಕೋರ್ಸ್ರಿ ನಮಗ್ ಗೊತ್ತೇ ಇಲ್ಲ ಇದು. ಅವ್ರ ಅಪ್ಪ ಹಿಂದ್ ಹೋಗ್ತಿದ್ದ ಕಮಲದಾಸ ಕಮಲದಾಸ ಅವ ಮುಂದ್ ಹೋದ ಅಪ್ಪ ಹಿಂದ್ ಹೋಗ್ತಿದ್ದ ಇವ ಹೆಂಗ ಇವ ಕಾಲು ಮುನುಗಿನ ಕತ್ತು ಜಡಕ್ ಒಂದ್ ಹೆಣಿಗೆಣ ಮೊಳಕಾಲ ಮಟ್ಟ ಅಂದ್ರು ಅಡ್ಡಿ ಇಲ್ಲ. ಅಡ್ಡಿನ ಮುನುಕೋತ್ ಕಿತ್ಕೋತ್ ಹೋದ ಅಜ್ಜಿ ಕಡೆ ದಂಡಿಗೆ ಹೋಗಿ ಮಗನಿಗೆ ಕೇಳ್ದ ನೀ ಗಟ್ಟಿ ಅಡಿಯಾಗ ಓಡ್ದಂಗ ಓಡದಿ ನನ್ನ ಮಳ ಕಾಲು ಸಿಗ್ಬೀಳತ್ತು ನೀರ್ನಾಗ ಹಿಂಗ್ಯಾಕಾಯ್ತು ಅಂದವ. ಹೌದು